ಹಲೋ ಸುಮತಿ, ನಾನೆಯ ಜಾಣ್ಸಿಕ್ಕಿ. ಆರಾಮಿದ್ಯಾ? ಹಾಂ, ಆರಾಮಿದ್ದೆ ಹೇಳ್ದಂಗೆ. ಅದು ಎಂತಕೋವ, ಈಗ ಸುಮಾರು 7-8 ದಿವಸದಿಂದವ ಒಂದೊಂದು ಹೊಟ್ಟೆ ತ್ವಾಸಿ ಬತ್ತಿತ್ತು. ಅದು ಮನೇಲೆ ಓಂಕಾಳು ಕಷಾಯ ಅದು ಇದೆಲ್ಲ ಕುಡ್ದು ಎಂತ ಮಾಡಿರು, ಕಡಿಮೆನೆ ಆಗಿಲ್ಲ. ಕಡಿಮೆ ಮಾಣಿಪಾಲಿಗೆ ಆಸ್ಪತ್ರೆಗೆ ಕರ್ಕೊ ಹೋಗಿದ್ದ. ಡಾಕ್ಟ್ರು ಕಡೆಗೆ ತಪಾಸಣೆ ಮಾಡಿದವ್ರೆ ಎಂಥದ್ದು ಸುಡ್ಗಾಡು ಪಿತ್ತಕೋಶದಲ್ಲಿ ಕೋಲಾಗ್ಬಿಟ್ಟದೆ ಯಾಕೆ ತೊಂದ. ಅದು ಹ್ಯಾಂಗಾಗ್ತಾವ ಏನೇನ ಮರೈತಿ ಈಗಂತೂ ಒಂದೊಂದು ಕಾಯಿಲೆ ಕೇಳಿರೆ ಹೌದೇ ನಾವೆಂತ ಕೋಲ್ ತಿಂದಾಗ್ತಾವ ಮಣ್ಣು ತಿಂದಾಗ್ತಾವ ಶರೀರದೊಳಗೆ ಅದು ಹ್ಯಾಂಗ್ ಕೋಲ್ಲಾಗ ಹೋಗ್ತೆ. ಕಡೆಗೆ ಹಂಗಾರೆ ಎಂತ ಮಾಡೋದು ಕೇಳ್ಜಿ. ಕಡೆಗೆ ಅದು ಆಪರೇಷನ್ ಮಾಡಬೇಕು, ನೀವು ಇನ್ನೊಂದು 2 ದಿವಸ ಬಿಟ್ಟು ಬನ್ನಿ ಆಪರೇಷನ್ ಮಾಡ್ಬಿಡುವ ಹೇಳಿ ಕಳಿಸ್ಜ. ಕಡೆಗೆ ನಾನು ಮನೆಗೆ ಬಂದವನೇ ಹಾಕ್ಲಾಕ್ಜಿ. ಪಿತ್ತಕೋಶ ಅಲ್ಲವ ನಾವು ಹುಟ್ಟಾಪರ ವಾಪರ್ಸ್ದೆ ಅಲ್ದಲೆ ಅದಿನ ಮೂಲಿಗೆ ಹೋಗಿ ಕೂತಿದ್ದ ಏನೇನ. ಡಾಕ್ಟ್ರ್ ಇನ್ನು ಬನ್ನಿ ಹೇಳ್ಕೊಂಡು ಹೋದ್ರು ಹುಡುಕಲೆ 3 ದಿವ್ಸ ಮಾಡ್ತಾ. ಕಡೆಗೆ ಹಂಗೆ ಆಪರೇಷನ್ ಮಾಡೋದು ಅಂಬ. ಅದಕ್ಕೆ ಅದೇ ಈ ಹಾರ್ಟ್ ಗಿರ್ಟು ಹಿಂಗಿದೆಲ್ಲ ಆಗ್ಬಿಟ್ರೆ ಕಳೆದ ವರ್ಷ ದಣಿ ಒಂದ್ಸಲ ತಪಾಸಣೆ ಮಾಡ್ಸ್ಕೊ ಬಂದ್ವಿ ಅಲ್ಯ, ಅದು ಹನಿ ಎದ್ರಿಗೆ ಸಿಕ್ತು. ಅದು ಮುಂದೆಲ್ಲ ತೀರಾ ಮುಂದೆ ಹೋಗಿರ್ತಿಲ್ಲಲೇ. ಅದಕ್ಕಾಗಿ ತಮ್ಮ ಹತ್ರ ತಮ್ಮ ಬ್ಯಾಡ್ದ ಆಪರೇಷನ್ನು, ಸುಮ್ಮನೆ 8-10 ದಿನ ಉಳಿಯವು ಅಂಬ ಬಂದಿದ್ದ ಹಬ್ಬ ಒಂದು ಕೊಡಬಿಲ್ಲೆ ಕಜ್ಜ ಇಲ್ಲ ಇದ್ನುವ. ನೀವೊಂದು ಕೆಲಸ ಮಾಡು, ಡಾಕ್ಟ್ರ್ ಹತ್ರ ಅದು ಹಿಟ್ಗಲ್ಲ ಬೆಳಗಲ್ಲಾಳು ಅನ್ನೋದು ಕೇಳ್ಕೆ ಬಂದ್ಬಿಡು. ಹಿಟ್ಗಲ್ಲಾದ್ರೆ ಹೊಸ್ಮತಿ ನಾವೇ ಇಲ್ಲೇ ಎಂತದಾರು ಹಳ್ಳಿ ಗಿಳ್ಳಿ ಔಷಧಿ ತಗೊಂಡ್ರೆ ಹಿಟ್ಟಾಗಿ ಹೋಗ್ತಲೆ ಅತ್ಲಾಗಿ. ಅದನ್ನೇ ಮಾಡಿಬಿಟ್ರು ಚಲೋದ ನಾಳೆ ಹಂಗೆ ಕಾಣ್ತಾ ಇದ್ದು ಅಲ್ದ. ಅದೇ ಮಾಣಿ ಹತ್ರ ಹಂಗೆ ಹೇಳನ್ನ ಮಾಡ್ಕೆಂಜಿ ನೋಡವಿನ್ಯ ಅಂತ ಆತ ಹೇಳಿ. ಇಡ್ಲಾ?